ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಮೊದಲಿಗೆ ಶುಭ ಸಮಾಚಾರ ನೋಡ್ರಿ. ಲಾಲೂ ಪ್ರಸಾದ್ ಹ್ಯಾಪಿ ಬರ್ತ್ಡೇ. ಇವತ್ತು ಡೇಟ್ ಏನು ಹೇಳ್ರಿ? ಜೂನ್ 11ನೇ ತಾರೀಕು. ಇವತ್ತು ನಮ್ಮ ಮಾಜಿ ಕೇಂದ್ರ ಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಅವರದ್ದು ಬರ್ತ್ಡೇ ಅಂತ. 78 ವರ್ಷದ ಹುಟ್ಟುಹಬ್ಬ ಅಂತ ನೋಡ್ರಪ್ಪ. ಆದ್ರೂ 78 ವಯಸ್ಸಾದಂಗೆ ಏನು ಕಾಣೋದಿಲ್ಲ ನೋಡ್ರಿ. ಅದು ಏನು ಎನರ್ಜಿ ಅಂತೀನಿ ಅವ್ರದ್ದು. ಫಾರಿನ್ ಟ್ರಿಪ್ ಅಂತ, ಪೊಲಿಟಿಕಲ್ ಮೀಟಿಂಗ್ ಅಂತ, ಬ್ಯಾಡ್ಮಿಂಟನ್ ಆಟ ಅಂತ. ಅಬ್ಬಬ್ಬಾ, ಇನ್ನೂ ಜಸ್ಟ್ 30 ವರ್ಷ ವಯಸ್ಸಿನವ್ರಂಗೆ ಆಡ್ತಿರ್ತಾರೆ. ಆದರೆ ಇವರಿಗೆ ಆರೋಗ್ಯ ಕೆಡೋದು ಒಂದೇ ಟೈಮ್ನ್ಯಾಗ ನೋಡ್ರಿ. ಅದು ಯಾವಾಗಂದ್ರೆ ಈ IT ED ಅವರು ದಾಳಿ ಮಾಡ್ಬೇಕಂತ ಬರ್ತಿರ್ತಾರೆ ನೋಡ್ರಿ, ಪಟ್ ಅಂತ ಆರಾಮ್ ತಪ್ಪಿಬಿಡ್ತದೆ. ಅಥವಾ ಪೊಲೀಸರು ಅರೆಸ್ಟ್ ಮಾಡ್ಬೇಕಂತ ಬರ್ತಿರ್ತಾರೆ ನೋಡ್ರಿ, ಪಟ್ ಅಂತ ಆರಾಮ್ ತಪ್ತದೆ. ಅದು ಮತ್ತು ಸಣ್ಣ ಪುಟ್ಟದಲ್ರಿ, ಸೀದಾ ದವಾಖಾನೆ ಹೋಗಿ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಮಕ್ಕೊಂಡೇ ಬಿಡ್ತಾರೆ. ಅದೇ ಬೇಲ್ ಸಿಕ್ತು ಅಂತ ತಿಳ್ಕೋರಿ ನೀವು, ಮತ್ತು ಹಿಂಗೆ ಆ್ಯಕ್ಟಿವ್ ಆಗಿಬಿಡ್ತಾರೆ ಫುಲ್ಲು. ಇದು ಲಾಲೂಜಿಯವರ ಸ್ಪೆಷಾಲಿಟಿ. ಏನಾರ ಇರಲಿರಪ್ಪ, ಹ್ಯಾಪಿ ಬರ್ತ್ಡೇ ಲಾಲೂಜಿ. ಸಾಧ್ಯ ಆದ್ರೆ ನಮ್ಮ ಈ ಕಾಫಿ ನಾಡು ಚಂದ್ರ ಅವ್ರ ಕೈಲಿ ಒಂದು ವಿಡಿಯೋ ಮಾಡಿ ಹಾಕ್ಸೋಣಲ್ಲ. ನೋಡ್ರಿ, ನೀವು ಮ್ಯಾಲೆ ನೋಡ್ಕೊಂಡು ಆಕಾಶದಾಗ ಉಗಿದ್ರೆ ಏನಾಗ್ತೈತೆ ಹೇಳ್ರಿ? ಅದು ಏನಾರೇ ಆಕಾಶಕ್ಕೆ ಹೋಗಿ ಬೀಳ್ತೈತೆ? ಇಲ್ಲಲ್ಲ, ಹೊಳ್ಳೆ ಬಂದು ನಮ್ಮ ಮಾರಿಗೇ ಬಡಿತೈತೆ. ಹೌದಿಲ್ಲ ಹೇಳ್ರಿ? ಇಷ್ಟು ಸಣ್ಣ ವಿಷಯನೋ ಪ್ರಿಯಾಂಕ ಖರ್ಗೆ ಅವರಿಗೆ ಅರ್ಥನೇ ಆಗೋದಿಲ್ಲ. ಬೇಡ ಅಂತ ಹೇಳಿದ್ರು ಏನು ಕೇಳೋದಿಲ್ಲ. ಸುಮ್ಮನೆ ಇರಲಾರ್ದೆ RSS, BJP, ಮೋದಿ ಅಂತ ಮಾತಾಡ್ಕೋತೇ ಇರ್ತಾರೆ. ಕೇಳೋದಿಲ್ಲ ರೀ ಅವರು. ಹಾಗೆ ಮಾತಾಡ್ಕೋತ ಒಂದು ಮಾತು ಹೇಳಿದ್ರು, ಅದು ನೆನಪಾಯ್ತು ನೋಡ್ರಿ. BJP ಮಕ್ಕಳು ಫಾರಿನ್ನಾಗ ಓದಬೇಕಾ, ಬಡವ್ರ ಮಕ್ಕಳು ಹೋರಾಟ ಮಾಡಬೇಕಾ ಅಂತ ಕೇಳಿದರು. ಈಗ ಅದೇ ಡೈಲಾಗ್ ಅವರಿಗೆ ತಿರುಗುಬಾಣ ಆಗಿಬಿಟ್ಟೈತಿ. ನೀವೇ ಹೇಳ್ರಿ ಪ್ರಿಯಾಂಕ ಖರ್ಗೆ ಅವರೇ, BJP ಮಕ್ಕಳು ಫಾರಿನ್ನಾಗ ಓದಬೇಕಾ, ಬಡವ್ರ ಮಕ್ಕಳು ಹೋರಾಟ ಮಾಡಬೇಕಾ ಅಂತ ಕೇಳಿದ್ರಲ್ಲ. ಈಗ ಕಾಂಗ್ರೆಸ್ ಅವರು ಮಕ್ಕಳು ಮೊಮ್ಮಕ್ಕಳು ವೇದಿಕೆದಾಗ RCB ಆಟಗಾರರ ಜೋಡಿ ಸೆಲ್ಫಿ ತೆಗೆಸ್ಕೊಳ್ಬೇಕಂತ, ಅದೇ ಬಡವ್ರ ಮಕ್ಕಳು ಹೊರಗೆ ಕಾಲು ತುಳಿತದಾಗ ಸಾಯ್ಬೇಕಾ? ಈಗ ಕೊಡ್ರಿ ಉತ್ತರ. ಅದೇನು ಉತ್ತರ ಕೊಡ್ತೀರಂತ ನೋಡೇ ಬಿಡೋಣಲ್ಲ. ನಿಮ್ಮ ಹತ್ರ ಉತ್ತರಗಳು ಎಲ್ಲಿರ್ತಾವೆ ಹೇಳ್ರಿ? ಬರೀ ಪ್ರಶ್ನೆಗಳು ಕೇಳೋದಷ್ಟೇ. ಅದು ಆಗ್ಲಾರ್ದು ಹೋಗ್ಲಾರ್ದು ಬ್ಯಾಡಾಗಿರೋ ಪ್ರಶ್ನೆಗಳು ಕೇಳ್ಕೊತ ಇರ್ತೀರಪ್ಪ. ನೋಡ್ರಿ, ಇದನ್ನೆಲ್ಲ ಡೈವರ್ಟ್ ಮಾಡಿ ಮಂದಿದ ಲಕ್ಷ್ಯ ಎಲ್ಲ ಬೇರೆ ಕಡೆ ಸೆಳಿಲಿಕ್ಕೆ ತಿರುಗಿಸ್ಲಿಕ್ಕೆ ಹೊಸ ಕಥೆಗಳು ಬೇರೆ. CM ಮತ್ತು DCM ಅವರ ದೆಹಲಿ ಪ್ರವಾಸ ಮಾಡೋದಂತ, ಸಚಿವ ಸಂಪುಟ ಪುನರ್ರಚನೆ ಅಂತ, ಮತ್ತೊಮ್ಮೆ ಜಾತಿ ಗಣತಿ ಮಾಡ್ತಾರಂತ, ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಅಂತ. ಯಾಕ್ರಿ ಇಂಥವೆಲ್ಲ ಗೋಸಂಬೆ ಆಟಗಳು? ಸಂಘಟನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಇತ್ತೀಚೆಗೆ ನಡೆದಂತ ಆಕಸ್ಮಿಕವಾದಂಥ ಒಂದು ಘಟನೆ ಬಗ್ಗೆ ಚರ್ಚೆ ಆಯಿತು. ಕಳೆದ 10 ವರ್ಷದಿಂದ ನಡೆದಂತ ಜಾತಿ ಗಣತಿ ವಿಚಾರದಲ್ಲಿ ಏನು ನಾವು 12ನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು. ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಬಂತು. ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ 2 ಪ್ರಧಾನ ಕಾರ್ಯದರ್ಶಿಗಳು ವ್ಯಾಪಕವಾಗಿ ಚರ್ಚೆ ಮಾಡಿ ಏನು 12ನೇ ತಾರೀಕು ನಡೆಯುತ್ತಾ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇದ್ದಾರೆ. ಹೊಸದಾಗಿ ನಿಮ್ಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅದನ್ನೆಲ್ಲ ಕೂಡ ಮತ್ತೆ ನೀವು, ಯಾಕಂದ್ರೆ ನಿಮಗೆ ಸಾರ್ವಜನಿಕವಾಗಿ ಈಗ ನಾವೇನು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ. ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನ ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನ ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನ ವ್ಯಕ್ತಪಡಿಸ್ಕೊಳ್ಳುವಂತ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ. ನೋಡ್ರಿ, ನೀವು ಏನು ಬೇಕಾದ ಸುದ್ದಿ ಹಬ್ಬಸ್ರಿ, ಗದ್ಲಿ ಹಬ್ಬಸ್ರಿ, ಆದ್ರೂ ಮಂದಿ ಸುಮ್ಮನೆ ಬಿಟ್ಟು ನೆನಪು ಹಾರುವಂಥ ತಪ್ಪು ನೀವು ಮಾಡಿಲ್ಲ ಬಿಡ್ರಿ. ನೆನಪು ಹಾರೋದಿಲ್ಲ ಇದು. ಅದೇನೋ ಸುದ್ದಿ ಕೇಳಿದನ್ರಪ್ಪ, ರಾಹುಲ್ ಗಾಂಧಿಯವರು ಈ ಜಾತಿ ಗಣತಿ ಬೇಡ ಮತ್ತೊಂದು ಮಾಡ್ರಿ ಅಂತ ಬೈದು ಕಳಿಸಿಬಿಟ್ಟಾರಂತ. ಆಯ್ತು, ಅಲ್ಲಿಗೆ 150 ಕೋಟಿ ರೂಪಾಯಿ ಎಲ್ಲ ಮಣ್ಣು ಮುಚ್ಕೊಂಡು ಹೋಯ್ತು ಅಂತ ತಿಳ್ಕೊರಿ ನೀವು. ಅಲ್ರಿ, ಮತ್ತೆ ಜಾತಿ ಗಣತಿ ಮಾಡಿ ಕೋಟಿ ರೊಕ್ಕ ಖರ್ಚು ಮಾಡ್ಲಿಕ್ಕೆ ರೊಕ್ಕೇನ ರಾಹುಲ್ ಗಾಂಧಿಯವ್ರ ಕಿಸೆಯಿಂದ ತೆಗೆದುಕೊಡ್ಲಿಕ್ಕತ್ತಾರ ನಿಮಗೆ? ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬೆಂಗಳೂರನ್ನೇ ಹದಗೆಡಿಸಿ, ಈಗ ಏನೋ DCM ಸಾಹೇಬ್ರು ಡೆಲ್ಲಿ ಥರ ಕಸ ವಿಲೇವಾರಿ ಹೊಸ ಪ್ಲ್ಯಾನ್ ಮಾಡ್ಲಿಕ್ಕತ್ತಾರಂತ. ಅದಕ್ಕೆ ಡೆಲ್ಲಿ BJP ಮೇಯರ್ ರಾಜಾ ಇಕ್ಬಾಲ್ ಅವರನ್ನು ಭೇಟಿ ಕೂಡ ಆಗ್ಯಾರಂತ. ಏನೋರಪ್ಪ, ಮಾಡೋದು ಒಂದು ಕೆಲಸ ಮಾಡೋದಿಲ್ಲ, ಬೇರೆ ಎಲ್ಲ ಮಾಡ್ತೀನಂತಾರೆ. ಆಯ್ತು ಬಿಡ್ರಿ, ಇರಲಿ, ಇದು ಒಂದು ನೋಡೇ ಬಿಡೋಣಲ್ಲ. ಅದು ಏನು ಮಾಡ್ತಾರ ನೋಡೇ ಬಿಡೋಣಲ್ಲ. ಅಲ್ಲಿ ನೋಡಿದ್ರೆ 150 ಕೋಟಿ ರೊಕ್ಕ ಢಮಾರಾಗೈತಿ. ಇಲ್ಲಿ ನೋಡಿದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ 100 ಕೋಟಿ ಆಸ್ತಿನ ED ಅಧಿಕಾರಿಗಳು ಸೀಸ್ ಮಾಡ್ಯಾರಂತ. ಮತ್ತೆ ಬರಬೇಡ್ರಿ. ಈಗ ಮತ್ತೆ ಈ ED ದುರ್ಬಳಕೆ ಮಾಡ್ಲಿಕ್ಕತ್ತಾರ ಮೋದಿ ಅಂತ ಅನ್ಕೋತ ಬರಬೇಡ್ರಿ ನೀವು. ಬರೀ ಆ 100 ಕೋಟಿದ ಕತಿ ಏನಾಯ್ತು ಅಂತ ಹೇಳ್ರಿ ಸಾಕಷ್ಟೇ ಅಂತೀನಿ.
ಆ ರಾಹುಲ್ ಗಾಂಧಿ ಅವರೇ ಪಾಪ ಏನು ಮಾಡ್ತಾರೆ ಹೇಳ್ರಿ. ಅಲ್ಲಿ ನೋಡಿದ್ರೆ ಮೋದಿಜಿ ಫಾರಿನ್ನಿಂದ ಬಂದಂತಹ ಸರ್ವಪಕ್ಷ ಸಂಸದರ ನಿಯೋಗನ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಹಿಗ್ಗನ್ಯಾಗ ನಕ್ಕೊಂತ ಮಾತಾಡ್ತಾರೆ. ಇದನ್ನೆಲ್ಲ ಜೀವ ಪಾಪ ಹೆಂಗೆ ತಡ್ಕೋಬೇಕಂತೀನಿ. ಒಂದು ಕಡೆ ಕಾಂಗ್ರೆಸ್ ಪರ ಆಡುವಂಥ ಒಳ್ಳೆ ಪ್ಲೇಯರ್ಗಳು ಸಹಿತ ಮೋದಿಜಿ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಹೆಂಗೆ ನಡಿಬೇಕು? ಇದನ್ನಂತೂ ನೋಡಿ ರಾಹುಲ್ ಗಾಂಧಿ ಪಾಪ ಗಳಗಳ ಅಂತ ಅಳ್ಳಿಕತ್ತಿರ್ಬೇಕು. ಸಮಾಧಾನ ರಾಹುಲ್ ಗಾಂಧಿ ಅವರೇ ಆಗ್ತಿರ್ತೈತಿ. ಅದಕ್ಕೆ ಹೇಳೋದ್ರಿ, ಸಿಂಹದ ಜೊತೆ ಫೈಟಿಂಗ್ ಬೇಡ ಅಂತ ಹೇಳೋದು ನೀವು ಕೇಳೋದಿಲ್ಲ. ಅಂದಂಗೆ ಸಿಂಹ ಅಂತ ಅಂದುಕೊಳ್ಳಿ ನೆನಪಾಯ್ತು ನೋಡ್ರಪ್ಪ, ಸೋಷಿಯಲ್ ಮೀಡಿಯಾದಾಗ ಒಂದು ವಿಡಿಯೋ ಭಾಳ ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ಇದೇ ವಿಡಿಯೋ ಇಂಥವಕ್ಕೆಲ್ಲ ಹುಡುಕ್ಯಾಡಿ ಚಪ್ಪಲಿ ತೊಗೊಂಡು ರಪ್ಪ ಅಂತ ಹೊಡಿಬೇಕು ನೋಡ್ರಿ. ಆ ಕಬ್ಬಣದ ಸಲಾಕೆ ನಡುವೆ ಐತೆ ಅಂಥೇಳಿ ಹುಚ್ಚ ಧೈರ್ಯ, ಎಷ್ಟು ಹುಚ್ಚಾಟ. ಒಂದು ಸಲ ಆ ಕಬ್ಬಣದ ಸಲಾಕೆ ತೆಗೆದು ಆ ಸಿಂಹನ ಹೊರಗೆ ಬಿಟ್ಟಿದ್ರೆ ಗೊತ್ತಾಗ್ತಿತ್ತು, ಹೊರದು ಅಗಶಿಬಾಲ ಆಗ್ತಿತ್ತು. ಫಸ್ಟ್ ಇದು ಎಲ್ಲಿದ ವಿಡಿಯೋ ಐತಿ, ಯಾರವ ಅಂತ ಕಂಡು ಹಿಡಿದು ಒದ್ದು ಒಳಗೆ ಹಾಕ್ಬೇಕು ನೋಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.